ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ರೈತ ಹೋರಾಟಗಾರರಿಗೆ ಕಬ್ಬು ಬೆಳೆಗಾರರಿಗೆ ಸತ್ಕಾರ. ಕಬ್ಬು ಬೆಳೆಗಾರರ ಹಕ್ಕಿಗಾಗಿ ಹೋರಾಟ ನಡೆಸ್ತಾ ಇರುವ ರೈತ ಹೋರಾಟಗಾರರಿಗೆ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ಇಂದು ಅಥಣಿ ತಾಲೂಕಿನ ಪಾರ್ಥನಹಳ್ಳಿ ಗ್ರಾಮದಲ್ಲಿ ಸತ್ಕಾರ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರು, ಕಬ್ಬು ಬೆಳೆಗಾರರು ಹಾಗೂ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋರಾಟಗಾರರ ಸೇವೆಯನ್ನ ಕೊಂಡಾಡಿದರು. ಪಾರ್ಥನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಈ ಸತ್ಕಾರ ಸಮಾರಂಭದಲ್ಲಿ ರೈತ ಹೋರಾಟಗಾರರನ್ನ ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಲಾಯಿತು. ಕಬ್ಬಿನ ನ್ಯಾಯಯುತ ಬೆಲೆ, ರೈತರ ಸಮಸ್ಯೆಗಳ ಪರಿಹಾರ ಹಾಗೂ ಕಾರ್ಖಾನೆಗಳ ವಿರುದ್ಧ ಹೋರಾಟ ನಡೆಸಿದ ಹೋರಾಟಗಾರರ ಸೇವೆಯನ್ನ ಗ್ರಾಮಸ್ಥರು ಸ್ಮರಿಸಿದರು. ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರ ಚುನ್ನಪ್ಪ ಪೂಜಾರಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗೌರವ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಶಶಿಕಾಂತ ಗುರೂಜಿ ಪಡಸಲಗಿ, ಶ್ರೀ ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಗಳು ಪಾರ್ಥನಹಳ್ಳಿ, ರೈತ ಸಂಘದ ತಾಲೂಕು ಅಧ್ಯಕ್ಷರು ಶ್ರೀ ಮುಬಾರಕ್ ತಾಂಬೋಳಿ, ಗ್ರಾಮದ ಮುಖಂಡರಾದ ಗುರುಪಾದ ಮತನ್ನವರ್, ಬಾಬುರಾವ್ ಚವ್ಹಾಣ್ ರೈತರ ಹಿತಕ್ಕಾಗಿ ಹೋರಾಟ ನಿರಂತರವಾಗಿ ನಡೆಯಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ರೈತರ ಏಕತೆ ಇದ್ದರೆ ಮಾತ್ರ ಸರ್ಕಾರ ಹಾಗೂ ಕಾರ್ಖಾನೆಗಳ ಮೇಲೆ ಒತ್ತಡ ತರಲು ಸಾಧ್ಯ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಅನೇಕ ರೈತ ಮುಖಂಡರು, ಯುವಕರು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ಹೋರಾಟಗಾರರಿಗೆ ಅಭಿನಂದನೆ ಸಲ್ಲಿಸಿದರು. ಒಟ್ಟಾರೆ ರೈತರ ಹಕ್ಕುಗಳಿಗಾಗಿ ಹೋರಾಟ ನಡೆಸಿದ ಹೋರಾಟಗಾರರಿಗೆ ಗೌರವ ಸಲ್ಲಿಸಿದ ಈ ಸಮಾರಂಭ ಪಾರ್ಥನಹಳ್ಳಿ ಗ್ರಾಮದಲ್ಲಿ ವಿಶೇಷ ಮೆರುಗನ್ನು ತಂತು. ವರದಿ ಕಿರಣ್ ಪಾಟೋಳಿ, ಮಹಾಯುದ್ಧ ನ್ಯೂಸ್. ಗಾಳಿಯನ್ನ ಕೊಟ್ಟ ಕೋವಿಡ್ ಟೈಮ್ನೊಳಗೆ ನಿಮ್ಗೆ ಗೊತ್ತಿರಬೇಕು, ಆ ಕಡೆ ಮೈಸೂರು ಭಾಗದಲ್ಲಿ ಬರೀ 18-20 ಸೆಕೆಂಡ್ ಆಕ್ಸಿಜನ್ ಸಿಲಿಂಡರ್ ಏನಿತ್ತು ಅದನ್ನು ತೆಗೆದು ಹಚ್ಚೋದಕ್ಕೆ ತಡವಾಗಿ 20 ಸೆಕೆಂಡ್ಗಳ ಕಾಲ ನಡುವ ಉಸಿರಾಟಕ್ಕೆ ಗಾಳಿ ಸಿಗಲಾರ್ದಕ್ಕೆ 27-28 ಜನ ಒಂದೇ ಸಮಯಕ್ಕೆ ತೀರ್ಕೊಂಡ್ರು ಆಸ್ಪತ್ರೆಯೊಳಗೆ. ಬರೀ 28 ಸೆಕೆಂಡ್ ಗಾಳಿ ಇಲ್ಲದಕ್ಕ ಮನುಷ್ಯ ಸತ್ತು ಹೊಕ್ಕಾನ ಅನ್ನೋದಾದ್ರೆ ನಿಮಗೆ ಲಕ್ಷ್ಯ ಇರಲಿ, ಇಲ್ಲಿ ನಾವಿಷ್ಟೆಲ್ಲಾ ಜನ ಕೂತ್ಕೊಂಡಿವಿ, 20 ಸೆಕೆಂಡ್ ಗಾಳಿ ನಿಂತು ಅಂದ್ರೆ ಹೇಳೋರ್ ಬಾಯಿ ಇಲ್ಲೇ ಗಪ್ಪಾಕದ, ಕೇಳೋರ್ ಕಿವಿ ಅಲ್ಲೇ ಗಪ್ಪಾಕ, ಎಲ್ಲರೂ ಇಲ್ಲೇ. ಲಕ್ಷ್ಯ ಇರ್ಲಿ, 20 ಸೆಕೆಂಡ್ ಗಾಳಿಗೆ ಇಷ್ಟು ಕಿಮ್ಮತ್ತೈತೆ ಅನ್ನೋದಾದ್ರೆ ತಾಯಿಯ ಗರ್ಭದಿಂದ ಭೂಮಿಗೆ ಬಿದ್ದ ತಕ್ಷಣ ಏನು ನಮಗ ಪರಮಾತ್ಮ ಗಾಳಿಯನ್ನ ಕೊಟ್ಟಾನ, ಈ ಶರೀರದೊಳಗೆ ಜೀವ ಇರುವವರೆಗೂ ನಿರಂತರವಾಗಿ ಏನೊಂದು ಬಿಲ್ ಕೊಡ್ಲಾರ್ದಂಗ ಉಚಿತವಾಗಿರುವಂತ ಶುದ್ಧವಾಗಿರುವಂತ ಗಾಳಿಯನ್ನ ಪರಮಾತ್ಮ ನಮಗ ಕೊಟ್ಟಾನಲ್ಲ, ಅದಕ್ಕ ಅಂತ ಪರಮಾತ್ಮ ನನ್ನ ಜೊತೆಗೆ ಯಾವಾಗ್ಲೂ ಅದಾನ ಅನ್ನುವಂತ ವಿವೇಕ ನಮ್ಮೊಳಗಿರಬೇಕು ಅನ್ನೋದನ್ನ ಮೊದಲು ನಾವು ಎಚ್ಚರದಲ್ಲಿ ಇಟ್ಟುಕೊಂಡಿದ್ದೀವಿ. ಪರಮಾತ್ಮ ನಮ್ಮ ಜೊತೆಗಿಲ್ಲ. ಮನುಷ್ಯ ಬೇಕಾದಷ್ಟು ಪ್ರಯೋಗಗಳನ್ನು ಮಾಡ್ತಾನೆ. ನಮಗೆಲ್ಲರೂ ಒಂದೊಂದು ಗಾಡಿ ಅದಾವ, ಗಾಡಿ ಒಳಗೆ ಒಂದೊಂದು ಸ್ಟೇರಿಂಗ್ ಅದಾವ ಅಂತ ಹೇಳಿದಲ್ಲ. ಆ ಮಾತನ್ನ ಯಾರು ಹೇಳಿ ಕೊಟ್ಟಾರ ಅಥವಾ ನೀನ ಹೇಳಿ ಅಂತ ಕೇಳಿದಾಗ ಆ ಪುಟ್ಟ ಮಗು ಹೇಳುತ್ತದೆ, ಪೂಜ್ಯರೇ ನಾನು ಯಾಕೆ ಭಾರತವನ್ನ ಪ್ರೀತಿಸ್ತೀನಿ ಅಂತ ಹೇಳಿದೀನಿ ಅಂತಂದ್ರ, ಭಾರತದೊಳಗಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ದೇವರನ್ನ ಪೂಜೆ ಮಾಡ್ತಾನಲ್ರಿ, ಅದಕ್ಕೆ ಭಾರತವನ್ನ ನಾನು ಪೂಜಿಸ್ತೀನಿ, ಲವ್ ಮಾಡ್ತೀನಿ ಅಂತ ಪ್ರೀತಿಸ್ತೀನಿ ಅಂತ. ಅದಕ್ಕೆ ಭಾರತವನ್ನ ಅಧ್ಯಾತ್ಮದ ತವರು ಮಣಿ ಅಂತ ಕರೀತಾರೆ. ಚೀನಾದ ಒಬ್ಬ ಪ್ರವಾಸಿಗ ಬಂದಿದ್ದ, ಭಾರತವನ್ನ ಅಧ್ಯಾತ್ಮದ ತವರು ಮಣಿ ಅಂತಾರ, ದಾನವನ್ನ ಮಾಡ್ತಾರ, ಸಾಮರಸ್ಯದಲ್ಲಿ ಜನ ಬದುಕ್ತಾರ ಅಂತ ಹೇಳಿ ಪರೀಕ್ಷೆ ಮಾಡುವ ಸಲುವಾಗಿ ಬಂದಿದ್ದ. ಒಬ್ಬ ರೈತ ಭೂಮಿಯೊಳಗೆ ಉಳುಮೆ ಮಾಡ್ತಾ ಇದ್ದ. ಉಳುಮೆ ಮಾಡುವಾಗ ಬಂಗಾರದ ಹಂಡೆ ಹತ್ತದವನಿ. ಅವಾಗ ಜಮೀನು ಮಾರಿರ್ತಕ್ಕಂಥ ಮಾಲೀಕನ ಮನೆಗೆ ಹೋಗಿರ್ತಾನವ. ಮಾಲೀಕನ ಮನೆ ಮುಂದೆ ಜಗಳ ನಡೆದಿರ್ತದೆ. ಎದರ ಸಲುವಾಗಿ? ಬಂಗಾರ ನಂದಂತಲ್ಲ, ಉಳುಮೆ ಮಾಡುವಂತ ರೈತ ಹೇಳ್ತಾನ, 5 ವರ್ಷದಿಂದ ಜಮೀನ್ ನನಗ್ ಕೊಟ್ಟಿ ಈ ಜಮೀನೊಳಗೆ ಸಿಕ್ಕಂತ ಬಂಗಾರದ ಹಂಡೆ ನಂದಲ್ಲಪ್ಪ, ಮೂಲ ಮಾಲೀಕ್ ನೀ ಅದೆಯಲ್ಲ, ಇದು ಹಂಡೆ ನಿಂದದ ಅಂತ ಅವ ಜಗಳ ತೆಗಿತಿರ್ತಾನ. ಅವ ಮಾಲೀಕ್ ಅಂತಾನ, 5 ವರ್ಷದಿಂದ ನಿನಗೆ ಜಮೀನು ಮಾರೇನಿ, ಇವತ್ತು ನಿನ್ನ ಹೆಸರ್ಲೇದ, ನೀನ್ ಉಳುಮೆ ಮಾಡಾಕತ್ತಿ, ಆ ಭೂಮಿ ತಾಯಿ ಮಡಿಲೊಳಗೆ ಏನು ಸಿಕ್ಕರು ಅದು ನಿಂದಲ್ಲ ನಂದಲ್ಲ ಅಂತ ಇಬ್ರು ಜಗಾಡ್ತಿರ್ತಾನೆ. ₹1 ಸಿಕ್ಕರ ನಂದ ಅನ್ನೋ ಕಾಲದೊಳಗ ಬಂಗಾರದ ಹಂಡೆ ನಂದಲ್ಲ ಅಂತ ಜಗಾಡ್ತಿರ್ತಾರ. ಇಬ್ರು ಜಗಳ ಎಲ್ಲಿ ಹೋಗ್ತದ? ರಾಜನ ಹತ್ರ ಹೋಗ್ತದ. ಈ ಪ್ರವಾಸಿಗ ಅದನ್ನ ನೋಡ್ತಿರ್ತಾನ. ರಾಜನ ಹತ್ರ ಹೋದಾಗ ರಾಜನಿಗೆ ಹೇಳ್ತಾರ,
ಇದು ನನಗೂ ಬೇಡ ಇವನಿಗೂ ಬೇಡ ನಿಮಗೂ ತಗೋ ಅಂತ ರಾಜ ಕೊಟ್ಟಾಗ ರಾಜ ಏನ್ ಮಾಡ್ತಾನಂದ್ರ ನಿಮ್ಮಿಬ್ಬರ ಭೂಮಿ ಒಳಗೆ ಸಿಕ್ಕಿರ್ತಕ್ಕಂಥ ಬಂಗಾರ ಬೆಳೆದದ್ದು ರೈತ ಬೆಳೆದಿದ್ದು. ರೈತ ಶ್ರೇಷ್ಠ. ಅವ ಪ್ರಧಾನಿ ಇರ್ಲಿ, ರಾಷ್ಟ್ರಪತಿ ಇರ್ಲಿ, ಮಠಾಧೀಶ ಇರ್ಲಿ, ರಾಜಕಾರಣಿ ಇರ್ಲಿ, PSI ಇರ್ಲಿ, ತಹಸೀಲ್ದಾರ್ ಇರ್ಲಿ, DC ಇರ್ಲಿ, SP ಇರ್ಲಿ, ಅವರೆಲ್ಲರೂ ದೇಶಕ್ಕಾಗಿ ಕೆಲಸ ಮಾಡಕತ್ಯಾರ. ಅವರೆಲ್ಲ ಕೆಲಸ ಮಾಡ್ಬೇಕಾದ್ರೆ ಶಕ್ತಿ ಬೇಕಾದ್ರೆ ಅವ್ರು ಓಟ್ ಬೇಕಾದ್ರೆ ಎಲ್ಲಿ ಬರ್ಬೇಕಾದ್ರೆ ರೈತನ ಹತ್ರನ ಬರ್ಬೇಕು. ನೀವು ಏನು ಮಾಡ್ರಿ ಅಂತಂದ್ರ ಒಂದು ತುತ್ತ ಅನ್ನವನ್ನ ಬಾಯೊಳಗೆ ಹಾಕುವಾಗ ಸಿದ್ಧಾವ್ರಿ ಏನು ಬೇಡ್ಕೋರಿ ಅಂತಂದ್ರ ಯಾವ ರೈತ ತನ್ನ ಭೂಮಿಯೊಳಗೆ ಬೆವರು ಸುರಿಸಿ ದುಡ್ದಾನಲ್ಲ ಆ ರೈತನ ಹೆಂಡತಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ ಎಂದೂ ಕೂಡ ಸಾಲದೊಳಗ ಬಡತನದೊಳಗ ನರಳುವಂಗ ಆಗದೇ ಇರಲಿ ಅಂತೇಳಿ ಸಿದ್ದಾವಡಪ್ಪ ಅವ್ರಿಗೆ ಬೇಡ್ಕೊಂಡು ತುತ್ತು ಬಾಯಾಗ ಹಾಕ್ತಾರೆ. ಇನ್ನೊಂದು ಅದ, ನಿಮ್ಮ ಮನೆಯೊಳಗೆ ಯಾರೇ ಮಠಾಧೀಶರು, ರಾಜಕಾರಣಿಗಳು ಬಂದು ಕೂತ್ರಂದ್ರ 4 ಜನ ಮಕ್ಕಳು ಇರ್ತಾವ. ಏನು ಪರಿಚಯ ಮಾಡಿಸ್ತೀರಿ ಅಂತಂದ್ರ ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಇನ್ನೊಬ್ಬ ಪೊಲೀಸ್ ಅದಾನ್ರಿ, ಹೊಲದಾಗ ಕೆಲಸ ಮಾಡೋ ಅದಾನ ಬಿಡ್ರಿ ಅಂತೀರಿ. ಇನ್ನು ಮ್ಯಾಗ ಹಂಗನ್ನು ಬೇಡ್ರಿ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು ಅಲ್ಲಾರ್ದ ಭೂಮಿ ತಾಯಿ ಮಡಿಲಿನೊಳಗೆ ಬೆವರು ಸುರೇಶ್ ಅನ್ನವನ್ನ ದುಡಿದು ಈ ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅದನ್ನ ಅಭಿಮಾನ್ಯ ಪರಿಚಯ ಮಾಡಿಸ್ರಿ. ಇನ್ನು ಮ್ಯಾಗ ಇದು ಅಧ್ಯಾತ್ಮದ ವೇದಿಕೆಯಲ್ಲ, ಬಹಳ ರೈತರಿಗೆ ಮಾತನಾಡಂಗಿಲ್ಲ. ಇನ್ನೊಂದು ಮಾತು ಹೇಳ್ತೀನಿ, ಬುದ್ಧಿ ಇವರೆಲ್ಲ ಹೆಂಗದಾರಂದ್ರ ಇವ್ರು ಕುಂತವ್ರು ಮ್ಯಾಗಿನವರು ನಮ್ಮನ್ನು 3 ಮಂದಿ 4 ಮಂದಿ ಸ್ವಾಮಿಗಳ್ ಬಿಟ್ರೆ ಎಲ್ಲರೂ ರೈತರು ಅದಾರೆ, ತಾಯಂದ್ರು ರೈತರು ಅದಾರೆ, ಎಲ್ಲರೂ ರೈತ ಬಂಧುಗಳದಾರ. ಇವ್ರು ನೀವೆಲ್ಲ ಹೇಳ್ತಿರ್ತೀರಿ ರೈತ ಹೆಣ್ಣು ಕೊಡಂಗಿಲ್ಲ ಅಂತ ನೀವೆಲ್ಲ ಮಾತಾಡ್ತಿರ್ತೀರಿ. ಅಭಿನವ ಸಿದ್ದಾವರ ಮಹಾಸ್ವಾಮಿಗಳ ಪಾದ ಸಾಕ್ಷಿಯಾಗಿ ಹೇಳ್ರಿ, ನಿಮ್ಮ ಮಕ್ಕಳನ್ನ ಯಾರೇ ರೈತರು ಕೊಡ್ತೀರಿ? ನೀವು ಕೈ ಎತ್ತು ನೋಡೋಣ. ಯಾಕೆ ನೀವೆಲ್ಲ ನೌಕರಿ ಅವರದಿರಿ? ನಿಮಗೆಲ್ಲ ಪೊಲೀಸ್ ಮಾಸ್ತರ್ಗೆ ನೌಕರಿ ಅದ, ಮತ್ ಕೈ ಯಾಕೆ ಎತ್ತಂಗಿಲ್ಲ? ರೈತರಲ್ಲಿ ಯಾರು ಅಭಯಗೌಡ್ರ? ಇವ್ರು ಯಾರು ರೈತರಲ್ಲ? ಒಟ್ಟು ಬೆಂಗಳೂರು, ದೆಹಲಿ, ಮುಂಬೈ ಒಳಗೆ ಇರ್ಬೇಕು, ರೋಡ್ ಅಡ್ಡಬೇಕು, ಗಟಾರ ಬಳದ್ರು ಸಹಿತ ಸರ್ಕಾರಿ ನೌಕರಿನ ಇರ್ಬೇಕವ. ಜೂರ್ ಯಾಕಕ್ಕ ಏನ ನಿಮಗೆ ಜಯ ಏನಂದ್ರ ಪಾರ್ಕ್ನಳ್ಳಿ ರೈತರಿಗೆ, ಪಾರ್ಕ್ನಳ್ಳಿ ರೈತ ತಾಯಂದಿರಿಗೆ, ಪಾರ್ಕ್ನಳ್ಳಿ ರೈತ ಮಕ್ಕಳಿಗೆ ಜೈ ಜವಾನ್. ಅದು ಎಲ್ಲರೂ ಅನ್ವಾರಿ, ಅದ ಪ್ರಾಬ್ಲಮ್ ಯಾಕೆ ಇಲ್ಲ. ಹಿಂಗಾಗಿ 3,300 ತಗೊಂಡು ಇಲ್ಲಾಂದ್ರೆ 5,500 ತಗೋದು. ಎಲ್ಲರನ್ನು ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪಾದಕ್ಕೆ ಹಣಿಮಣಿದು ನಮ್ಮ ಕುರುಗಳು, ನಮ್ಮ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರು, ಕಬ್ಬು ಬೆಳೆಗಾರರ ಪಾಲಿಗೆ ದೇವರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರ ಪಾದಕ್ಕೆ ಕೂಡ ಹಣಿಮಣಿದು, ನಮ್ಮ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ತಾಂಬೋಳಿ ಅವರು, ಬಹಳಷ್ಟು ನನ್ನ ಎಲ್ಲ ತಾಲೂಕಿನ ಜಿಲ್ಲೆಯ ಪ್ರಕಾಶ್ ಅವರು, ಹೀಗೆ ಗೌಡ್ರು ಎಲ್ಲರೂ ಕೂಡ ಬಹಳಷ್ಟು ನನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ರೈತ ಸಂಘದ ಜಿಲ್ಲೆ ತಾಲೂಕಿನ ಎಲ್ಲ ಹಿರಿಯ ಮುಖಂಡರು, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಪಾರ್ಕ್ನಳ್ಳಿ ರೈತ ದೇವರುಗಳು, ತಾಯಂದಿರಿಗೆ, ಅವರವರಿಂದ ಎಲ್ಲರಿಗೂ ಕೂಡ ನಮಸ್ಕಾರನ ಹೇಳುತ್ತಾ, ಬಹಳ ಇವತ್ತು ಖುಷಿ ಆಕೈತೆ. ಯಾಕಪ್ಪ ಅಂದ್ರೆ ಪಾರ್ಕ್ನಳ್ಳಿಗೆ ಸುಮಾರು ನಾನೊಂದು 5-6 ಸಲ ಬಂದನಲ್ರಿ. ಈ ಭಾಗದಲ್ಲಿ ಅದೇನು HT ಲೈನ್ ಸಂಬಂಧ ಕರೆಂಟ್ ಅನ್ನ ಬಂದ್ ಮಾಡ್ತಕ್ಕಂಥ ಸಂದರ್ಭ, ಅದಕ್ಕಾಗಿ ಒಂದು ದೊಡ್ಡ ಹೋರಾಟ ಆಯ್ತು ಹುಬ್ಬಳ್ಳಿ ಒಳಗ. ಈ ಹಲವಾರು ವಿಚಾರಗಳು ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ತಾವು ಕೂಡ ಪ್ರತಿಯೊಂದು ಹೋರಾಟದಲ್ಲಿ, ಯಾಕಂದ್ರೆ ಹುಬ್ಬಳ್ಳಿ ಒಳಗ ಬೇಸಿಗೆ ಸಂದರ್ಭದಾಗ ಏನ್ ನಮ್ಮ ಗುರೂಜಿ ಅವ್ರ ನೇತೃತ್ವದಾಗ ಹೋರಾಟ ಆಯ್ತು. ಆ ರಾತ್ರಿ ಹೊತ್ತು ಕರೆಂಟ್ ಇದ್ರಿಕಿಲ್ಲ. ಆ ಸಂದರ್ಭದಾಗ ತಾವೆಲ್ಲ ಸಾವಿರಾರು ಸಂಖ್ಯೆಯೊಳಗೆ ಬಂದು ತಮ್ಮದು ಒಂದು ವಿಷಯ, ಆದರೂ ಇಡೀ ರಾಜ್ಯದ ಈ ಭಾಗದ ಸುಮಾರು 7 ಜಿಲ್ಲೆ ರೈತರಿಗೆ ಕೂಡ ತೊಂದರೆ ಇತ್ತು.